ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಜನ ಕೇಳಿದ್ರಿ ನನ್ನ ಹತ್ರ, ಗೃಹಲಕ್ಷ್ಮಿ ಹಣ ಬಂತ ಎಲ್ಲಿದೆ, ಸರ್ಕಾರ ಹಾಕಿಲ್ವ, ಏನು ಕತೆ ಅನ್ನುವಂಥದ್ದು ಒಂದಿಷ್ಟು ಜನ ಕೇಳಿದ್ರಿ. ಆ್ಯಂಡ್ ಅದಕ್ಕೆ ನನಗೆ ಪ್ರಶ್ನೆ ಮಾಡಿದ್ರಿ. ತಪ್ಪಲ್ಲ, ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಕೇಳಿದ್ದು ಖುಷಿ ಆಯಿತು. ಆ್ಯಂಡ್ ನೀವು ಕೇಳ್ತಾನೆ ಇರಿ, ಯಾಕಂತಂದರೆ ನೀವು ಕೇಳಿದ್ದು ಒಳ್ಳೆಯದು. ಯಾಕಂತಂದರೆ ಆಲ್ಮೋಸ್ಟ್ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅದನ್ನು ನನಗೆ ತಿಳಿಸ್ಕೊಡ್ತೀನಿ. ಆದರೆ ನಾನು ಹೇಳುವಂಥದ್ದು ಇಷ್ಟೇ, ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅದನ್ನು ತಿಳ್ಕೊಳ್ಳಿ. ಈಗ ಹಣವನ್ನು ಪಡ್ಕೊಳ್ಳುವಂಥದ್ದು ಮುಖ್ಯ ಅಲ್ಲ, ಫಸ್ಟ್ ಹಣವನ್ನು ಪಡ್ಕೊಳ್ಳುವಂಥದ್ದು ಮುಖ್ಯ ಅಲ್ಲ. ನೀವು ಈಗ ಕೇಳ್ಬೋದು, ಏನು ಹೇಳ್ತಾ ಇದ್ದೀರಾ, ಹಣ ಬೇಕು ಸರ್ ನಮಗೆ ಅಂತ ಹೇಳ್ತೀರಾ. ಹೌದು, ಆದರೆ ಅದರ ಪ್ರೊಸೀಜರನ್ನು ತಿಳ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಏನೇ ಆದರೂ ಕೂಡ, ಈಗ ನೀವು ಏನೋ ಒಂದು ಕೆಲಸ ಮಾಡ್ತೀರಂತಂದ್ರೆ ಅದ್ರ ಆಳ ಅಗಲವನ್ನು ತಿಳ್ಕೊಳ್ಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊಳ್ಳಿ. ಫಸ್ಟಿಗೆ ನೀವು ಏನು ಮಾಡಬೇಕನ್ನುವಂಥದ್ದನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಈ ಒಂದು ಯೋಜನೆ ಮುಖಾಂತರ ಮಾಡ್ಬೋದು. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಏನು ಮಾಡಿದರೆ ಯಾವ ರೀತಿಯಲ್ಲಿ ಯಾರಿಗೆ ಹಣ ಬರುತ್ತೆ, ಒಂದಿಷ್ಟು ಜಿಲ್ಲೆಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ನಾನು ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಿಗೆ ಪಕ್ಕ ಜಮೆ ಆಗುತ್ತೆ ಹಣ. ಯಾವ ಜಿಲ್ಲೆ, ಆ ಜಿಲ್ಲೆಗಳ ಹೆಸರು ಏನು, ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ, ಯಾವಾಗ ಹಣ ಬರುತ್ತೆ, ಇದನ್ನು ವಿತ್ ಪ್ರೊಫೈಲ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ನಾನೇನು ಜಾಸ್ತಿ ಉದ್ದಕ್ಕೆ ಹೇಳ್ತಾ ಹೋಗೋದಿಲ್ಲ, ಸಿಂಪಲಾಗಿ ಹೇಳ್ತೀನಿ. ಸಿಂಪಲಾಗಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ, ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟು ಹಾವೇರಿ, ಕೊಡಗು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಮಂಡ್ಯ. ನಾನು ಅದಕ್ಕೆ ಸ್ವಲ್ಪ ಸ್ಪೀಡಲ್ಲಿ ಹೇಳ್ತಾ ಇದ್ದರೆ ಸ್ವಲ್ಪ ನೀವು ಕಮೆಂಟ್ ಮಾಡಿ ಸ್ಪೀಡ್ ಆಗ್ತಾಯಿದೆಯಾ ಅಥವಾ ಸ್ಲೋ ಆಗ್ತಾಯಿದೆಯಾ ಅಂತ. ಅದಾದಮೇಲೆ ನಿಮಗೆ ಹಾವೇರಿ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬಳ್ಳಾರಿ, ಬೀದರ್. ಆ್ಯಂಡ್ ಡೆಫಿನೆಟಾಗಿ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಈ ಇಷ್ಟು ಜಿಲ್ಲೆಗಳಿಗಂತೂ ಪಕ್ಕ ಜಮಾ, ಈ ಆಲ್ಮೋಸ್ಟ್ 23 ಜಿಲ್ಲೆಗಳಿಗೆ. ಇದಾದಮೇಲೆ ನಿಮಗೆ ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಆ್ಯಂಡ್ ಬೆಂಗಳೂರು ಗ್ರಾಮಾಂತರ, ಉಡುಪಿ, ಶಿವಮೊಗ್ಗ, ಹಾಸನ, ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುವಂಥ ಎಲ್ಲ ಸಾಧ್ಯತೆ ಅಲ್ಲ, ಖಂಡಿತವಾಗ್ಲೂ 101% ಜಮೆ ಆಗುತ್ತೆ. ಯಾಕಂತಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲಿ ಹೊಸ ರೂಲ್ಸ್ಗಳನ್ನು ತರ್ತಾ ಇದೆ. ಎಂದಡು ವಿಚಾರ ಅಲ್ಲ, ಡೆಫಿನೆಟಾಗಿ ಎಲ್ರಿಗೂ ಜಮೆ ಆಗುತ್ತೆ ಹಣ, ಎಲ್ರಿಗೂ ಜಮೆ ಆಗುತ್ತೆ. ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ಸರ್ಕಾರದಿಂದ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ, ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ, ಆ್ಯಂಡ್ ಡೆಫಿನೆಟಾಗಿ ಸರ್ಕಾರದಿಂದ ಎಲ್ಲ ಒಂದು ಏನು ಯೋಜನೆಗಳಿದೆ ಅದರ ಎಲ್ಲ ಒಂದು ಬೆನಿಫಿಟನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ. ಆ್ಯಂಡ್ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬ ಜನ ಹಾಕಿ ಬಿಡ್ತೀರಾ ಬೇಡ ಅಂತ. ಮತ್ತು ಸ್ಕಾಲರ್ಶಿಪ್ಗಳು ಸಿಕ್ಕಾಪಟ್ಟೆ ಬರ್ತಾಯಿದೆ, ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸ್ಕಾಲರ್ಶಿಪ್ಗಳು ಸಿಕ್ಕಾಪಟ್ಟೆ ಬರ್ತಾಯಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸ್ಕಾಲರ್ಶಿಪ್ ಸಿಕ್ಕಾಪಟ್ಟೆ ಬರ್ತಾಯಿದೆ, ತುಂಬ ಬರ್ತಾಯಿದೆ ಸ್ಕಾಲರ್ಶಿಪ್ ಅಪ್ಡೇಟ್ಗಳು. ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಪ್ರಾಬ್ಲಮ್ ಆಗಿರುತ್ತೆ ಬಿಟ್ಟರೆ ಬೇರೆ ಏನೂ ಕೂಡ ಅಂದರೆ ಆ ಲೆವೆಲ್ಗೆ ಮೇಜರ್ ಆಗಿ ಏನೂ ಪ್ರಾಬ್ಲಮ್ ಆಗಿ ಇರಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ನಿಮ್ದು ಏನೇ ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ಸರಿ ಮಾಡ್ಕೊಳ್ಳಿ. ಆ ರೀತಿ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಡೆಫಿನೆಟಾಗಿ ಆ ರೀತಿ ಪ್ರಾಬ್ಲಮ್ಗಳಿದ್ದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳುವಂಥದ್ದು ಇಷ್ಟೇ, ಆ ರೀತಿ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಬೇಗ ಸರಿ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಹಾಗಾಗಿ ನಾನು ಹೇಳುವಂಥದ್ದು, ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿ. ಆ್ಯಂಡ್ ಈ ರೀತಿ ಒಂದಿಷ್ಟು ಕೆಲಸಗಳಿದೆ, ಅದನ್ನೆಲ್ಲ ಮಾಡಿಕೊಳ್ಳುವಂಥದ್ದು ನಾನು ಹೇಳುವಂಥದ್ದು ಇಷ್ಟೇ. ಎಂದಡು ವಿಚಾರ ಅಲ್ಲ, ಅದೆಲ್ಲ ಸಿಂಪಲ್ ಆಗೋದನ್ನೆಲ್ಲ ಮಾಡ್ಕೊಳ್ಬೋದು, ಎಂದಡು ವಿಚಾರವೇ ಅಲ್ಲ. ಹಾಗಾಗಿ ನಾನು ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ, ಕೆಲವ್ರು ಕೇಳಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ಆ ರೀತಿ ಎಲ್ಲ ಮಾಡ್ಕೊಳ್ಳಿ, ಆ ಒಂದು ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ. ಅದನ್ನೆಲ್ಲ ಮಾಡ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದರಿಂದ ನಿಮ್ಗೆ ಎಷ್ಟು ಬೆನಿಫಿಟ್ ಆಯಿತು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳಿ, ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ನೀವು ಆ ರೀತಿ ರೇಷನ್ ಕಾರ್ಡ್ ಏನೇ ಆಗಿರ್ಬೋದು ಅದನ್ನೆಲ್ಲ ಅಪ್ಡೇಟನ್ನು ಬೇಗ ಮಾಡ್ಕೊಳ್ಳಿ ಅನ್ನುವಂಥದ್ದು ನನ್ನ ಅನಿಸಿಕೆ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ ಮಾಡಿ, ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳುವಂಥದ್ದಿಷ್ಟೇ, ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ದಯವಿಟ್ಟು ನನ್ನ ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ಎಲ್ಲ ಒಂದು ಸ್ಕೀಮ್ಗಳ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ಇನ್ನು ಮುಂದೂ ಕೂಡ ಇವಾಗಲೂ ಕೂಡ ಕೊಡ್ತಾಯಿದ್ದೀನಿ. ಆ ರೀತಿ ನಿಮಗೆ ಏನೋ ನಮಗೆ ಈ ರೀತಿ ಈ ಒಂದು ಸ್ಕೀಮಲ್ಲಿ ನಾವು ಹಣವನ್ನು ಪಡ್ಕೊಳ್ಬೇಕು, ಇದರಲ್ಲಿ ಹಣವನ್ನು ಪಡ್ಕೊಳ್ಬೇಕು, ಮತ್ತೊಂದರಲ್ಲಿ ಆ ರೀತಿ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾವುದೇ ಸ್ಕೀಮ್ ಆದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ರಿಸರ್ಚ್ ಮಾಡಿ, ಸುಮ್ಮನೆ ಏನೇನೋ ಹೇಳೋದಿಲ್ಲ. ನಾನು ತುಂಬ ಜನ ಇಲ್ಲಿ ನಾನು ಬೆಳಗ್ಗೆ ಸಂಜೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸುಮ್ಮನೆ ಏನೂ ಹೇಳೋದಿಲ್ಲ.
ನೀವು ವಿತ್ ಪ್ರೂಫಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದನ್ನು ರಿಸರ್ಚ್ ಮಾಡಿ ತಿಳಿಸ್ಕೊಡ್ತಾ ಇರುವಂಥದ್ದು ಆ್ಯಂಡ್ ತಿಳಿಸ್ಕೊಡ್ತೀನಿ ಕೂಡ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳೋಂಥ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಇಷ್ಟೇ, ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೋಡೋಣ ಏನಾಗುತ್ತೆ. ತುಂಬ ಜನ ಈಗ ಸರ್ ನಮಗೆ ಕಮೆಂಟ್ ಮಾಡಲಿಕ್ಕೆ ಆಗಲ್ಲ ಸರ್, ನಮ್ಗೆ ಆಗಲ್ಲ ಸರ್ ಅಂತ. ದಯವಿಟ್ಟು ಮಾಡಿ, ಕಮೆಂಟ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮಾಡುವಂಥದ್ದೇನು ಏನೂ ಆಗಲ್ಲ, ಕಮೆಂಟ್ ಮಾಡಿ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಕಮೆಂಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಕಮೆಂಟನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟ್ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಎಲ್ರಿಗೂ ಕೂಡ ಹೇಳುವಂಥದ್ದು. ಆ್ಯಂಡ್ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವಂಥ ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಮಾಡಿ, ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ. ಆ್ಯಂಡ್ ನಿಮ್ಮದು ದಯವಿಟ್ಟು ಏನೇ ಒಂದು ಅಪ್ಡೇಟ್ಗಳಾಗಿದ್ದರೂ ಕೂಡ ಆಗದೇ ಇದ್ದರೂ ಕೂಡ ನಾನು ನಿಮಗೆ ಅದಕ್ಕೆ ಗೈಡ್ ಕೊಡ್ತೀನಿ, ಗೈಡ್ ಮಾಡ್ತೀನಿ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಆ್ಯಂಡ್ ದಯವಿಟ್ಟು ಒಂದು ಸಣ್ಣ ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾವ ಸ್ಕಾಲರ್ಶಿಪ್ ಇದೆ ನಿಮ್ಮ ಮಕ್ಕಳಿಗೆ, ಅಥವಾ ನೀವು ಯಾರೇ ವಿಡಿಯೋವನ್ನು ನೋಡ್ತಾ ಇರ್ಬೋದು, ಮಕ್ಕಳು ನೋಡ್ತಾ ಇರ್ಬೋದು, ದೊಡ್ಡವ್ರು ನೋಡ್ತಾ ಇರ್ಬೋದು, ಅಥವಾ ತಂದೆ ತಾಯಿ ನೋಡ್ತಾ ಇರ್ಬೋದು, ಅಥವಾ ಮಕ್ಕಳು ನೋಡ್ತಾ ಇರ್ಬೋದು, ಯಾರೇ ನೋಡ್ತಾ ಇರ್ಬೋದು, ಅಜ್ಜಿ ನೋಡ್ತಾ ಇರ್ಬೋದು, ಯಾರೇ ನೋಡ್ತಾ ಇರ್ಬೋದು, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಿ, ದಯವಿಟ್ಟು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಹೇಳಿ. ಸಿಕ್ಕಾಪಟ್ಟೆ ಹಣ ಬರ್ತಾ ಇದೆ ಈ ಬಾರಿ. ಒಂದು ನೀವು ಡಿಗ್ರಿ ಆಗಿರ್ಬೋದು, ಅಥವಾ ಆಲ್ಮೋಸ್ಟ್ ನಿಮ್ಮದು ಡಿಗ್ರಿ ಒಂದು ಏನು ಸ್ಟೂಡೆಂಟ್ಗಳಿದ್ದರೆ, ಅಥವಾ ನೀವು ಡಿಗ್ರಿ ಅಂತಲ್ಲ, ನೀವು PUC ಅಥವಾ ಹೈಸ್ಕೂಲ್ ಅಥವಾ ಪ್ರೈಮರಿ ಯಾವುದೇ ಇರಲಿ, ನಿಮ್ಮ ಮಕ್ಕಳಿಗೆ ನೀವು ಸ್ಕಾಲರ್ಶಿಪ್ಗೆ ಸಿಂಪಲಾಗಿ ಒಂದು ಅಪ್ಲೈ ಮಾಡಿಬಿಟ್ರೆ ಸಾಕಲ್ಲ. ಸುಮ್ಮನೆ ಬರುತ್ತಲ್ಲ ಅಮೌಂಟ್, ಸುಮ್ಮನೆ ಬರುತ್ತಲ್ಲ. ಹಾಗಾಗಿ ಅಪ್ಲೈ ಮಾಡಲಿಕ್ಕೆ ಹೇಳಿ. ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ದೊಡ್ಡ ವಿಚಾರ ಅಲ್ಲ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆ್ಯಂಡ್ ಎಲ್ಲ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಆ್ಯಂಡ್ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳುವಂಥದ್ದಿಷ್ಟೇ, ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ. ಆ್ಯಂಡ್ ಇದಾದಮೇಲೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ